ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ದೇವಸ್ಥಾನ ದೇವಾಲಯ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥದ್ದು, ಭಗವಂತನಿಗೆ ಗೌರವವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ಹಾಗೆ ನಮ್ಮ ಕಷ್ಟಗಳನ್ನು ನಿವೇದನೆ ಮಾಡ್ಕೊಳ್ಳೋದು ಯಾವುದಾದ್ರೂ ಒಂದು ಕೇಂದ್ರ ಇದೆ ಅಂದರೆ ಅದು ದೇವಸ್ಥಾನ. ಅದು ಯಾವ ರೀತಿಯ ದೇವಸ್ಥಾನ ಕೂಡ ಇರ್ಬೋದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಕರಿತೀವಿ. ನೀವು ಏನೇ ನಮಸ್ಕಾರವನ್ನು ಹೇಗೆ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಮುಟ್ಟುತ್ತೆ. ಆ ವಿಧಾನದಲ್ಲಿ ದೇವಾಲಯದಲ್ಲಿ, ಅದರಲ್ಲೂ ಕೂಡ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಆಲಯದಲ್ಲಿ ಬಹಳ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಧ್ವಜಸ್ತಂಭಕ್ಕೆ. ಧ್ವಜಸ್ತಂಭ ಇರತಕ್ಕಂಥ ದೇವಸ್ಥಾನದಲ್ಲಿ ನೀವು ದೇವರನ್ನು ದರ್ಶನ ಮಾಡ್ತೀರಾ, ಅರ್ಚನೆ ಮಾಡಿಸ್ಕೊಳ್ತೀರಾ, ಸಂಕಲ್ಪ ಮಾಡ್ಕೊಳ್ತೀರಾ, ಪ್ರಾರ್ಥನೆ ಮಾಡ್ಕೊಳ್ತೀರಾ. ಹಾಗೆಯೇ ನೀವು ದೇವಸ್ಥಾನವನ್ನು ಸುತ್ತು ಹೊರೆದು ಎಷ್ಟೋ ಒಂದು ಸುತ್ತು ಹಾಕಿ ಆ ನಮಸ್ಕಾರಗಳನ್ನು ಎಲ್ಲ ಮಾಡಿದ್ರೂ ಸಹ ಅದರ ಡಬಲ್ ಫಲ ಸಿಗ್ತಕ್ಕಂಥದ್ದೇ ಧ್ವಜಸ್ತಂಭದ ಹತ್ತಿರ. ಧ್ವಜಸ್ತಂಭಕ್ಕೆ ಗೌರವಾರ್ಪಣೆ, ಧ್ವಜಸ್ತಂಭಕ್ಕೆ ಭಗವಂತನನ್ನು ಆ ಸ್ತಂಭದಲ್ಲಿ ಇದ್ದಾರೆ ಅಂತಕ್ಕಂಥ ಭಾವನೆಯನ್ನು ನಾವಿಟ್ಕೊಂಡು ಹೋಗಿದ್ದೆ ಆದರೆ ಭಾಳಷ್ಟು ಶುಭ ಆಗುತ್ತೆ. ಇನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ಬಹಳ ಹೆಚ್ಚು ಧ್ವಜಸ್ತಂಭಗಳಿಗೆ ಪ್ರಾಶಸ್ತ್ಯ ಕೂಡ ನಾವು ಕೊಟ್ಟಿರ್ತೀವಿ. ಯಾಕೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ? ಯಾಕೆಂದರೆ ಅಲ್ಲಿರ್ತಕ್ಕಂಥ ಆ ದೇವರು, ಆ ಕ್ಷೇತ್ರಜ್ಞನ ನೇರ ದೃಷ್ಟಿ ಆ ಧ್ವಜಸ್ತಂಭದ ಮೇಲಿರುತ್ತೆ. ಅದು ಯಾವುದೇ ದೇವಸ್ಥಾನ ತಗೊಳ್ಳಿ, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕ್ಷೇತ್ರಜ್ಞನ ದೃಷ್ಟಿ ಪ್ರಥಮವಾಗಿ ಬೀಳ್ತಕ್ಕಂಥದ್ದೇ ಧ್ವಜಸ್ತಂಭದ ಮೇಲೆ. ಹಾಗೂ ಆಕಾಶದಿಂದ ಬರ್ತಕ್ಕಂಥ ಪ್ರಥಮ ಸೂರ್ಯನ ಕಿರಣ ಸಹ ಆ ಒಂದು ಧ್ವಜಸ್ತಂಭ ಹೀರಿಕೊಳ್ಳುತ್ತೆ. ಅದನ್ನೇ ನಾವು ಆರುಷಿ ಅಂತ ಕರಿತೀವಿ. ಆರುಷಿ ಅಂತಕ್ಕಂಥ ಒಂದು ಪದ ಎಲ್ಲಿಂದ ಬಂತು ಅಂದರೆ ಅದು ಸಾಕ್ಷಾತ್ತು ಸೂರ್ಯನ ಪ್ರಥಮ ಕಿರಣ ಬರೋದನ್ನು ಆರುಷಿ ಅಂತ ಕರಿತೀವಿ. ಹಾಗಾಗಿ ಆ ಕಿರಣ ಬರ್ತಕ್ಕಂಥದ್ದು ಸಹ ಧ್ವಜಸ್ತಂಭದ ಮೂಲಕವೇ ಆಗಿರುತ್ತೆ. ಈಗಲ್ಲ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲೂ ಕೂಡ ನಾವು ಹಿಂದೆ ಹಳೆಯ ದೇವಸ್ಥಾನಗಳನ್ನು ನೋಡೋಕ್ಕೆ ಹೋದಾಗ ಸಾಕ್ಷಾತ್ ಈಗ ತಿರುಪತಿಯಲ್ಲೂ ಸಹ ಧ್ವಜಸ್ತಂಭದ ಮುಖೇನ ನಾವು ಭಗವಂತನ ಹತ್ತಿರ ಕೂಡ ಹೋಗಬೇಕಾಗಿರುತ್ತೆ. ಇನ್ನು ಧ್ವಜಸ್ತಂಭದ ವಿಷಯಕ್ಕೆ ಬಂದಾಗ, ಇಂದು ಪ್ರತಿಯೊಬ್ಬರೂ ಸಹ ದೇವಸ್ಥಾನಕ್ಕೆ ಹೋದಾಗ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋ ಭಾಗ್ಯವನ್ನು ಪಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾಕೆಂದರೆ ಆ ಭಗವಂತನ ಒಂದು ಪರಿಪೂರ್ಣ ಅಂಶ ಅದರಲ್ಲಿರುತ್ತೆ. ನಾವು ವಿಗ್ರಹವನ್ನು ಮುಟ್ಟೋಕ್ಕಾಗಲ್ಲ, ನಾವು ಗರ್ಭಗುಡಿಯಲ್ಲಿ ಹೋಗೋಕ್ಕಾಗಲ್ಲ. ಆದರೆ ಆ ಗರ್ಭಗುಡಿಯಲ್ಲಿರ್ತಕ್ಕಂಥ ಲಹರಿಗಳು ಸಾಕ್ಷಾತ್ ಧ್ವಜಸ್ತಂಭದ ಸುತ್ತಲೂ ಕೂಡ ವೈಫೈ ಥರ ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಧ್ವಜಸ್ತಂಭದ ಮುಖಾಂತರ ನಾವೇನು ಮಾಡ್ತೀವಿ, ತಲೆ ಇಟ್ಟು ನಮಸ್ಕಾರ ಮಾಡೋಕ್ಕೆ ಹೋಗೋದು, ಇವೆಲ್ಲ ಮಾಡಬಾರ್ದು. ಕೇವಲ ಕೈಯಲ್ಲಿ ಮುಟ್ಟಿ ಸ್ಪರ್ಶನಂ ಪಾಪನಾಶನಂ ದರ್ಶನಂ ನಾವು ಹೇಳ್ತೀವಿ, ಎಷ್ಟೋ ಸರಿ ಹೇಳ್ತಾ ಇರ್ತೀವಿ. ದರ್ಶನದಿಂದ ಮೋಕ್ಷ, ಸ್ಪರ್ಶನದಿಂದ ಪಾಪನಾಶನಂ ಕೂಡ ಆಗ್ತಕ್ಕಂಥದ್ದು. ಹಾಗೆ ಕೆಲವು ಕಡೆ ನೀತಿ ನಿಬಂಧನೆಗಳನ್ನು ಹಾಕಿರ್ತಾರೆ. ಅಲ್ಲಿ ಧ್ವಜಸ್ತಂಭವನ್ನು ಕೆಲವರು ಮುಟ್ಟೋಕ್ಕೂ ಬಿಡೋದಿಲ್ಲ. ನಮ್ಮಲ್ಲಿ ಏನಾಗ್ತಾರೆ, ತಗೊಂಡೋಗಿದ್ದು ವಸ್ತುಗಳೆಲ್ಲ ಧ್ವಜಸ್ತಂಭದಲ್ಲಿ ಇಡ್ತಕ್ಕಂಥದ್ದು, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಸ್ವಚ್ಛತೆಯನ್ನು ಕೂಡ ನಾವು ಕಾಪಾಡ್ಕೋಬೇಕು. ಇನ್ನು ಧ್ವಜಸ್ತಂಭದ ನೇರವಾಗಿ ಆ ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ ಇರುತ್ತೆ. ನಿಮ್ಮ ಸಂಕಲ್ಪಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು, ನೀವು ಆ ಕಡೆ ಈ ಕಡೆ ಯಾರೋ ವಸ್ತ್ರಗಳನ್ನ ನೋಡೋದು, ಯಾರೋ ಆಭರಣ, ಅವೆಲ್ಲವನ್ನು ಬಿಟ್ಟು ಏಕಾಗ್ರ ಚಿತ್ತದಿಂದ ಧ್ವಜಸ್ತಂಭದ ಆದಿ ಅಂತ್ಯ ಅಂದರೆ ಕೆಳಗಡಿನ ಭಾಗವನ್ನು ಮತ್ತು ಮೇಲ್ಭಾಗವನ್ನು ಎರಡನ್ನೂ ಕೂಡ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಕ್ಷೇತ್ರಜ್ಞನ ಪರಿಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ನಿಮಗೆ ಅಲ್ಲಿ ಒಂದು 50% ನಿಮ್ಮ ಎಲ್ಲ ಒಂದು ಶಕ್ತಿಗಳು ಕೂಡ ಆಚೆ ಕೂಡ ಹೊರಟೋಗುತ್ತೆ. ಆ ದೈವ ಶಕ್ತಿ ಪ್ರಾಪ್ತಿಯಾಗುತ್ತೆ, ಆ ಭಗವಂತನ ಕೃಪೆ ಕೂಡ ಸಿಗುತ್ತೆ. ಎಲ್ಲವೂ ಕೂಡ ಆಚಾರ ವಿಚಾರಗಳು ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.